येन दुरभावि भूमिपदजे विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं अत्याजिमे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇದುವರೆಗೆ ನೈಯಾಯಿಕರ ಅನುಮಾನ ಏನಿತ್ತು ಅದರ ಖಂಡನೆಯನ್ನು ಮಾಡ್ತಾ ಬಂತು. ಅದರಲ್ಲಿ ಕೊನೆಯದಾಗಿ ಒಂದು ಮಾತು ಬಂತು. 132ನೇ ಸುಧಾಮೂಲ. ದುಃಖ ಧರ್ಮ, ದುಃಖದಲ್ಲಿರೋ ಧರ್ಮ ಅಂದ್ರೆ ಏನು ಅಂತ ಪ್ರಶ್ನೆ. ಈಗ ಪ್ರತಿಯೊಂದು ವಸ್ತುವಿನಲ್ಲಿ ಒಂದೊಂದು ಧರ್ಮ ಇರುತ್ತೆ. ಒಬ್ಬನಲ್ಲಿ ಒಳ್ಳೆ ಬುದ್ಧಿ, ಅದು ಅವನ ಧರ್ಮ. ಮತ್ತೊಬ್ಬನಲ್ಲಿ ಕೆಟ್ಟ ಬುದ್ಧಿ, ಅದು ಅವನ ಧರ್ಮ. ಹಾಗಾದ್ರೆ ಯಾವುದೇ ವಸ್ತು ತಗೊಳ್ಳಿ, ಅದರಲ್ಲೊಂದು ಧರ್ಮ ಇರ್ಬೇಕು. ಮನುಷ್ಯರನ್ನ ತಗೊಂಡ್ರೆ ಮನುಷ್ಯತ್ವ ಇರುತ್ತೆ, ಬ್ರಾಹ್ಮಣನ ತಗೊಂಡ್ರೆ ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣ್ಯ ಇರುತ್ತೆ. ಅದನ್ನ ಬ್ರಾಹ್ಮಣ್ಯ ಬೇರೆ, ಬ್ರಾಹ್ಮಣ ಬೇರೆ, ಮನುಷ್ಯತ್ವ ಬೇರೆ, ಮನುಷ್ಯ ಬೇರೆ. ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಇದೆ. ಹಾಗೆ ಕ್ಷತ್ರಿಯತ್ವ ಬೇರೆ, ಕ್ಷತ್ರಿಯ ಬೇರೆ. ಹೀಗೆ ಧರ್ಮ ಮತ್ತೆ ಧರ್ಮಿ, ಒಂದು ಧರ್ಮ ಮತ್ತೊಂದು ಧರ್ಮ ಯಾವುದರಲ್ಲಿ ಇದೆಯೋ ಆ ವಸ್ತು. ಬ್ರಾಹ್ಮಣ್ಯ ಇರೋರಿಗೆ ಬ್ರಾಹ್ಮಣರು ಅಂತ ಕರೀತಾರೆ, ಅಥವಾ ಬ್ರಾಹ್ಮಣತ್ವ ಇರೋರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ಇಲ್ಲಿ ದುಃಖದಲ್ಲಿರೋ ಧರ್ಮ ಯಾವುದು ಅಂತ ಪ್ರಶ್ನೆ. ಅದನ್ನ ದುಃಖತ್ವ ಅಂತ ಹೇಳ್ಬೇಕು. ದುಃಖದಲ್ಲಿರೋ ಧರ್ಮ ಅಂದ್ರೆ ದುಃಖತ್ವ, ಅಥವಾ ದುಃಖದಲ್ಲಿರೋ ಧರ್ಮ ಅಂದ್ರೆ ದುಃಖತ್ವ ಅಲ್ಲ, ಏನೋ ಬೇರೆ ಇದೆ. ಉದಾಹರಣೆಗೆ ಈಗ ನೀರನ್ನು ತಗೊಳ್ಳೋಣ. ನೀರಿನಲ್ಲಿ ಅಥವಾ ಭೂಮಿಯಲ್ಲಿ ಏನಿದೆ? ಪೃಥ್ವಿ. ಪೃಥ್ವಿಯಲ್ಲಿರೋದು ಧರ್ಮ ಅಂದ್ರೆ ಪೃಥ್ವಿತ್ವ ಇದೆ ಅಂತ ಹೇಳ್ತೀವಿ, ಇದು ಧರ್ಮ ಆಯ್ತು. ಇನ್ನೇನಿದೆ ಪೃಥ್ವಿತ್ವ ಬಿಟ್ಟು? ಪೃಥ್ವಿ ಅಂದ್ರೆ ಗಂಧ ಇರುತ್ತೆ, ಸುಗಂಧ ಅಥವಾ ದುರ್ಗಂಧ ಇರುತ್ತೆ. ಯಾಕೆ ಭೂಮಿ ಅಂತಂದ್ಮೇಲೆ ಅಲ್ಲಿ ದುರ್ಗಂಧನೋ ಸುಗಂಧನೋ ಇರುತ್ತೆ. ಹಾಗಾದ್ರೆ ಆ ಗಂಧನೂ ಕೂಡ ಒಂದು ಧರ್ಮನೇ, ಆದ್ರೆ ಅದು ಜಾತಿ ಅಲ್ಲ. ಪೃಥ್ವಿಯಲ್ಲಿರೋ ಪೃಥ್ವಿತ್ವ ಅದು ಜಾತಿ, ಆದ್ರೆ ಬೇರೆ ಅದು ಜಾತಿಗಿಂತ ಬೇರೆಯಾದ ಧರ್ಮ ಅಂತ ಅದು ಅನಿಸ್ಕೊಳ್ಳುತ್ತೆ. ಉದಾಹರಣೆಗೆ ಬ್ರಾಹ್ಮಣನಲ್ಲಿರೋ ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣ್ಯ ಅದು ಜಾತಿ, ಆದ್ರೆ ಬ್ರಾಹ್ಮಣನಲ್ಲಿರುವಂತಹ ಬೇರೆ ಸದ್ಧರ್ಮಾಚರಣೆ, ವಿಶಿಷ್ಟವಾದ ಜ್ಞಾನ, ವಿಶಿಷ್ಟವಾದ ತಪಸ್ಸು, ಇದೆಲ್ಲ ಅವನ ಧರ್ಮ, ಅದು ಜಾತಿ ಅಲ್ಲ. ಜಾತಿ ಬೇರೆ, ಜಾತಿಗಿಂತ ಬೇರೆ ಧರ್ಮಗಳಿದೆ, ಅದು ಇನ್ನೊಂದು ವಿಭಾಗದಲ್ಲಿ ಸೇರಿಸೋದು. ಹಾಗಾದ್ರೆ ಈ ರೀತಿ ಜಾತಿ ಬಿಟ್ಟು ಬೇರೆ ಧರ್ಮಗಳನ್ನ ಒಂದು ವಿಭಾಗದಲ್ಲಿ, ಜಾತಿಯನ್ನ ಒಂದು ವಿಭಾಗದಲ್ಲಿ, ಹೀಗೆ ಎಲ್ಲಾ ಕಡೆ ಇರುತ್ತೆ. ಅಂದ್ರೆ ಜಾತಿ ಅಂದ್ರೆ ಏನು ಅಂದ್ರೆ ಆ ಒಂದು ವಸ್ತುವಿನಲ್ಲಿ ಇರುತ್ತದು ವಿಶೇಷವಾಗಿ. ಈಗ ಮನುಷ್ಯನಲ್ಲಿ ಮನುಷ್ಯತ್ವ ಇದೆ, ಆ ಮನುಷ್ಯತ್ವ ಬೇರೆ ಇನ್ನೆಲ್ಲೂ ಇಲ್ಲ. ಆದ್ರೆ ಮನುಷ್ಯನಲ್ಲಿ ಜ್ಞಾನ ಇದೆ, ಹಾಗಂತ ಪ್ರಾಣಿಗಳಲ್ಲಿ ಜ್ಞಾನ ಇರಲ್ಲ ಅಂತಿಲ್ಲ. ಪ್ರಾಣಿಗಳಿಗೂ ಜ್ಞಾನ ಇದೆ, ವಿವೇಕ ಇಲ್ಲ ಅಷ್ಟೇ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಇಲ್ಲ. ವಸ್ತುತಃ ಪ್ರಾಣಿಗಳಿಗೂ ಕೆಲವು ವಿಷಯದಲ್ಲ ವಿವೇಕ ಇದ್ದೇ ಇರುತ್ತೆ. ಆದ್ರೆ ಶಾಸ್ತ್ರ ಓದಿ ತಿಳ್ಕೊಂಡು ಈ ತರದ ಒಂದು ಜ್ಞಾನ ಅವುಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಇದು ಬಿಟ್ರೆ ವಿವೇಕನೂ ಇರುತ್ತೆ. ಯಾವ ಟೈಮ್ ನಲ್ಲಿ ಯಾವ್ದನ್ನ ಕೊಲ್ಬೇಕು, ಯಾವ್ದನ್ನ ಕೊಲ್ಲಬಾರ್ದು, ಬೇಟೆ ಯಾವ್ದನ್ನ ಆಡ್ಬೇಕು ಅಂತೆಲ್ಲ ಅವಕ್ಕೂ ವಿವೇಕ ಇದ್ದೇ ಇರುತ್ತೆ. ಅಂತೂ
ಈ ಜಾತಿ ಮತ್ತೆ ಅದಕ್ಕಿಂತ ಬೇರೆ ಧರ್ಮ ಅಂತ ಎರಡು ತರ ಶಾಸ್ತ್ರದಲ್ಲಿ ಬಿಡಿಸ್ಕೊಡ್ತಾರೆ. ಈಗ ನೀವು ಮೊದಲೇನು ಹೇಳಿದ್ರಿ, ದುಃಖ ಸಂತತಿ ಏನಿದೆ ನಮಗೆ ಅದು ಒಂದು ದಿವಸ ಪೂರ್ತಿ ನಾಶ ಆಗತ್ತೆ ಅಂತ ಹೇಳಿದ್ರಿ. ಅಲ್ಲಿ ದುಃಖ ಸಂತತಿ ಅಂದ್ರೆ ಏನ್ ನಾಶ ಆಗತ್ತೆ? ದುಃಖದಲ್ಲಿರುವಂತಹ ಒಂದು ಧರ್ಮ ಹೋಗತ್ತೆ. ಈಗ ಮನುಷ್ಯ ಸಾಯ್ತಾನೆ ಅಂದ್ರೆ ಏನರ್ಥ? ಮನುಷ್ಯತ್ವನು ಹೋಗತ್ತೆ ಅಂತಾನೆ ಅರ್ಥ. ಯಾಕೆ? ಅವನ್ ದೇಹನೇ ಇರಲ್ಲ, ಇನ್ಯಾವ ಮನುಷ್ಯತ್ವ ಇನ್ನಲ್ಲಿರ್ಬೇಕು? ಮನುಷ್ಯ ಒಬ್ಬ ಹೋದ ಅಂದ್ರೆ ಅವನ ಜೊತೆಗೆ ಆ ಮನುಷ್ಯನಲ್ಲಿರುವ ಮನುಷ್ಯತ್ವನೂ ಹೋಯ್ತು ಅಂತ ಅರ್ಥ. ಈ ರೀತಿ ನಾವು ಹೇಳೋದು. ಆದ್ರೆ ಇದನ್ನ ಒಪ್ಪಲ್ಲ ಯಾರೋ ನೈಯಾಯಿಕರು. ಅವ್ರೇನ್ ಹೇಳ್ತಾರೆ ಅಂದ್ರೆ ಮನುಷ್ಯ ಹೋದ್ರು ಮನುಷ್ಯತ್ವ ಹೋಗಲ್ಲ ಅಂತ ಹೇಳ್ತಾರೆ. ಹಾಗೆ ಸಿಂಹ ಹೋದ್ರು ಸಿಂಹದಲ್ಲಿರೋ ಸಿಂಹತ್ವ ಹೋಗಲ್ಲ, ಬ್ರಾಹ್ಮಣ ಹೋದ್ರು ಒಬ್ಬ ಬ್ರಾಹ್ಮಣ ಹೋದ್ರು ಬ್ರಾಹ್ಮಣತ್ವ ಹೋಗಲ್ಲ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಹೋಗಲ್ಲ? ಧರ್ಮ ಅದು ಹೇಗೆ ಉಳಿಯುತ್ತೆ ಅಂದ್ರೆ, ಅದು ಜಾತಿ ಅಂದ್ರೆ ಅದು ನಿತ್ಯ, ಅದಕ್ ನಾಶ ಇರಲ್ಲ ಯಾವತ್ತು, ಅದು ಇದ್ದೇ ಇರುತ್ತೆ. ಬ್ರಾಹ್ಮಣ್ಯ ಇದ್ದೇ ಇರುತ್ತೆ, ಬ್ರಾಹ್ಮಣತ್ವ ಇದ್ದೇ ಇರುತ್ತೆ, ಕ್ಷತ್ರಿಯತ್ವ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಬ್ಬ ಬ್ರಾಹ್ಮಣ ಸತ್ರು ಇನ್ನೊಬ್ಬ ಬ್ರಾಹ್ಮಣಲ್ಲಿ ಬ್ರಾಹ್ಮಣತ್ವ ಇದ್ದೇ ಇದೆ. ಜಾತಿ ಯಾವತ್ತೂ ಇದ್ದೇ ಇರುತ್ತೆ, ಅದು ಅಲ್ಲಿ ಕಾಣದೇ ಇರ್ಬೋದು, ಇನ್ನೊಂದ್ರಲ್ಲಿ ಕಾಣತ್ತಷ್ಟೇ. ಹೀಗೆ ಅವರು ಒಪ್ಪಿದ್ದಾರೆ, ನೈಯಾಯಿಕರು ಒಪ್ಪಿದ್ದಾರೆ. ಇದರಿಂದ ಏನಾಯ್ತು? ಈಗ ದುಃಖದಲ್ಲಿರುವಂತಹ ಧರ್ಮ ಹೋಗತ್ತಂತೆ. ಈಗ ದುಃಖ ಇಡೀ ನಾಶ ಆಗೋದು ಅಂದ್ರೆ ಏನರ್ಥ? ದುಃಖದಲ್ಲಿರೋ ದುಃಖತ್ವ ಹೋಗೋದು. ಮನುಷ್ಯ ಒಬ್ಬ ಸತ್ತ ಅಂದ್ರೆ ಏನರ್ಥ? ಮನುಷ್ಯತ್ವ ಹೋಗೋದು ಅಂತ ಅರ್ಥ. ಅದೇ ತರಹ ದುಃಖ ನಾಶ ಆಗೋದು ಅಂದ್ರೆ ದುಃಖದಲ್ಲಿರೋ ದುಃಖತ್ವ ನಾಶ ಆಯ್ತು ಅಂತ ಅರ್ಥ. ಹಾಗಾದ್ರೆ ಈ ದುಃಖತ್ವವನ್ನ ನಾಶ ಆಗತ್ತೆ ಅಂತ ಇಲ್ಲಿ ಈ ಅನುಮಾನದಲ್ಲಿ ತಿಳಿಸ್ದಾಗಾಯ್ತು. ಆದ್ರೆ ತಪ್ಪು. ಯಾಕೆಂದ್ರೆ ಅವರೇ ಒಪ್ಪಿಲ್ಲ, ಜಾತಿಯನ್ನ ನಿತ್ಯ ಅಂತ ಒಪ್ತಾರೆ. ಅಂದ್ರೆ ಎಲ್ಲಾ ಹಸುಗಳಲ್ಲಿರುವಂತ ಗೋತ್ವ ಅದು ಯಾವಾಗ್ಲೂ ಇರುತ್ತೆ. ಒಂದ್ ಹಸು ಬಿಟ್ರೆ ಇನ್ನೊಂದು ಹಸುವಿನಲ್ಲಿ ಇದ್ದೇ ಇರುತ್ತೆ. ಗೋತ್ವ ಯಾವತ್ತೂ ಹೋಗಲ್ಲ, ಬ್ರಾಹ್ಮಣತ್ವನೂ ಯಾವತ್ತೂ ಹೋಗಲ್ಲ, ಕ್ಷತ್ರಿಯತ್ವನೂ ಹೋಗಲ್ಲ, ಶೂದ್ರತ್ವನೂ ಹೋಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಲ್ದೆ ಹೋದ್ರೆ ಇನ್ನೊಬ್ಬ ವ್ಯಕ್ತಿಲಿ ಇದ್ದೇ ಇರುತ್ತೆ. ಯಾವಾಗ ಹೋಗ್ಬೋದು ಇದು? ಮಹಾಪ್ರಳಯ ಕಾಲ ಬಂದ್ರೆ. ಎಲ್ಲದಕ್ಕೂ ಪ್ರಳಯ. ಇರೋ ದೇವರು ಲಕ್ಷ್ಮೀ ದೇವಿ ಮಾತ್ರ, ಎಲ್ಲ ಉದರದ ಒಳಗಡೆ ಅಂತಿದ್ ಹೇಳಿದ್ರೆ ಮಾತ್ರ ಸಾಧ್ಯ. ಅದನ್ನ ಹೇಳೋವರೆಗೂ ಕೂಡ ಇದಕ್ ನಾಶ ಅಂತಂತೂ ಖಂಡಿತ ಇಲ್ಲ. ಅಂತೂ ನಮ್ಮ ಪ್ರಕಾರ ಬೇಡ, ಅಂತೂ ಅವ್ರ ಪ್ರಕಾರ ಏನು? ಜಾತಿಯನ್ನ ನಿತ್ಯ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಯಾವಾಗ ದುಃಖದಲ್ಲಿರೋ ಧರ್ಮ ಯಾವಾಗ್ಲೂ ಇರುತ್ತೋ ಅದನ್ನ ಅದ್ರ ನಾಶ ಹೇಳೋದು ಹೇಗೆ? ಆದ್ರಿಂದ ದುಃಖ ಸಂತತಿಗೂ ಒಂದು ದಿವಸ ಪೂರ್ತಿ ನಾಶ ಇದೆ, ಅವಾಗ ನಮಗ್ ಮೋಕ್ಷ ಸಿಗತ್ತೆ ಅಂದ್ರೆ ಅರ್ಥ ಏನಾಯ್ತು? ದುಃಖದ ಸಂತತಿ ಅಂದ್ರೆ ದುಃಖದಲ್ಲಿರೋ ಒಂದು ಧರ್ಮ ಏನಿದೆ ಅದು ಒಂದ್ ದಿವಸ ಹೋಗತ್ತೆ ಅಂತ ಅರ್ಥ. ಆದ್ರೆ ಅದನ್ನ ಒಪ್ಪಿಲ್ಲ ನಾವು. ಯಾಕೆಂದ್ರೆ ಜಾತಿಯನ್ನು ನಿತ್ಯ ಅಂತ ಒಪ್ಪಿದೀವಿ, ಅದು ಎಂದಿಗೂ ದುಃಖತ್ವ ಇದ್ದೇ ಇರತ್ತೆ, ಅದು ಹೋಗುತ್ತೆ ಅಂತ ಅರ್ಥ ಅಲ್ಲ. ಇನ್ನು ಎರಡನೇದು ನದ್ವಿತೀಯ ಆಶ್ರಯ ಸಿದ್ಧೇ. ಅದು ದುಃಖದಲ್ಲಿ ದುಃಖತ್ವ ಅನ್ನೋ ಧರ್ಮ ಬಿಟ್ಟು ಬೇರೆ ಒಂದು ಧರ್ಮ ಇದೆ ಅಂತ ಹೇಳ್ಬೇಕು. ಆದ್ರೆ ಹಾಗಿಲ್ಲ. ಯಾಕೆಂದ್ರೆ ಯಾವ್ದದು ಅಂತ ಧರ್ಮ ಹೇಳಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲದೆ ಅಂತ ದುಃಖತ್ವ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ. ಈಗ ಮನುಷ್ಯತ್ವ ಮಾತ್ರ ಇರತ್ತೆ, ಮನುಷ್ಯ ಇರಲ್ಲ ಅಂದ್ರೆ ಏನಾಗ್ತ? ಮನುಷ್ಯನಿದ್ರೆ ಮನುಷ್ಯತ್ವ, ಒಬ್ಬ ಆಧಾರ ವಸ್ತು ಬೇಕು, ಒಂದು ಆಧಾರ ವಸ್ತು ಬೇಕಲ್ಲ. ಈಗ ಮನೆಯಲ್ಲೆಲ್ಲ ವಸ್ತುಗಳನ್ನ ಇಡ್ತೀವಿ, ಮನೇನೇ ಇಲ್ದೆ ಹೋದ್ರೆ ವಸ್ತುನಲ್ಲಿ ಇಡ್ಬೇಕು, ಮನೆ ಒಂದು ಆಧಾರ ಬೇಕು. ಹಾಗೆ ನಮ್ಮ ದೇಹ ಇದ್ರೆ ಅಲ್ಲಿ ಒಂದಿಷ್ಟು ಪುಣ್ಯಕ್ಕೋ ಪಾಪಕ್ಕೋ ಆಧಾರ ಮಾಡ್ಬೋದು, ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಅವಕಾಶ ಇದೆ. ಮನೇನೇ ಇಲ್ದೇ ಇದ್ರೆ, ಆಧಾರ ಇಲ್ದೇ ಇದ್ರೆ, ಆಶ್ರಯ ಇಲ್ದೆ ಹೋದ್ರೆ ಯಾವುದೇ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರಹ ಇಲ್ಲಿ ದುಃಖತ್ವ ಅನ್ನೋದು ಬಿಟ್ಟು ಇನ್ನೊಂದು ಯಾವುದೋ ಒಂದು ಧರ್ಮ ಇದೆ, ಆದ್ರೆ ದುಃಖನೇ ಇರಲ್ಲ ಅಂದ್ರೆ ದುಃಖ ಇಲ್ಲದೇನೆ ದುಃಖತ್ವ ಹೇಗಿರುತ್ತೆ? ಅದು ತಪ್ಪು. ಅಂತ ಒಂದು ವಸ್ತು ಇಲ್ಲವೇ ಇಲ್ಲ. ಯಾಕೆಂದ್ರೆ ಗುಣ, ಯಾವುದೇ ಒಂದು ಗುಣ ಆಗ್ಲಿ, ಸುಖ ದುಃಖ ಏನೇನ್ ಗುಣ ಇದೆ, ಈ ಎಲ್ಲ ಗುಣಗಳಲ್ಲಿ ಜಾತಿ ವ್ಯತಿರಿಕ್ತ ಧರ್ಮ ಅನಂಗೀಕಾರ. ಜಾತಿಯನ್ನ ಬಿಟ್ಟು ಮತ್ತೊಂದು ಧರ್ಮ ಇದೆ ಅಂತ ಒಪ್ಪಿಲ್ಲ. ಅಂದ್ರೆ ದುಃಖದಲ್ಲಿ ದುಃಖತ್ವ ಇದೆ, ಸುಖದಲ್ಲಿ ಸುಖತ್ವ ಇದೆ, ಮನಸ್ಸಿನಲ್ಲಿ ಮನಸ್ತ್ವ ಇದೆ. ಪ್ರತಿಯೊಂದರಲ್ಲೂ ಆಯಾಯ ವಸ್ತುವಿನಲ್ಲಿ ಇರೋ ಮಾತ್ರ ಧರ್ಮಗಳು ಇದೆ. ಆದರೆ ಆ ಧರ್ಮಗಳು ಉಳಿಯುತ್ತೆ, ಆ ಧರ್ಮಗಳು ಉಳಿದು ವಸ್ತು ಹೋಗುತ್ತೆ, ಹೀಗೆಲ್ಲ ಹೇಳಿಕ್ ಬರಲ್ಲ. ಧರ್ಮನೂ ಹೋಗ್ಬೇಕು, ಧರ್ಮನೂ ಹೋಗ್ಬೇಕು ಅಷ್ಟೇ. ಇನ್ನು ಅಷ್ಟೇ ಅಲ್ಲ, ಆ ವಸ್ತುವಿನಲ್ಲಿ ಆ ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಯಾವ್ದಿರ್ಲಿಕ್ಕೆ ಸಾಧ್ಯ? ಅದನ್ನ ಹೇಳೋದು ತಪ್ಪಾಗತ್ತೆ. ಯಾಕೆ? ಗುಣೇಶು ಜಾತಿ ವ್ಯತಿರಿಕ್ತ ಧರ್ಮ ಅನಂಗೀಕಾರ. ಅವ್ರು ಒಪ್ಪಿಲ್ಲ, ಗುಣದಲ್ಲಿ ಜಾತಿಯನ್ನ ಬಿಟ್ಟು ಬೇರೆ ಧರ್ಮವನ್ನು ಒಪ್ಪಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಶ್ನೆ, ಇದು ಗುಣಗಳು ಅಂತಂದ್ರೆ ಯಾವುದು? ಸುಖ ಮತ್ತೆ ದುಃಖ, ಇವುಗಳನ್ನ ಗುಣ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ಗುಣಗಳು ಅಂದ್ರೆ ಜ್ಞಾನ, ಆನಂದ, ಶಕ್ತಿ, ಇದೆಲ್ಲ ಗುಣಗಳು ಅಂತ ಕರಿತೀವಿ. ಸದ್ಗುಣಗಳಿಗೆ ಗುಣ ಅಂತ ಕರೀತಾರೆ.
ಆದ್ರೆ ಇವರು ನೈಯಾಯಿಕರು ದುಃಖವನ್ನು ಒಂದು ಗುಣ ಅಂತ ಕರೀತಾರೆ. ಇವ್ರ ಪ್ರಕಾರ ದುಃಖನೂ ಒಂದು ಗುಣ, ಸುಖನೂ ಒಂದು ಗುಣ. ಸುಖ ದುಃಖಗಳು ಒಂದ್ ರೀತಿ ಸಮಾನ ಇಲ್ಲ ತರ. ಯಾರಲ್ಲಿ ಸುಖ ಇರುತ್ತೋ ಒಂದಲ್ಲಿ ದುಃಖ ಇರ್ಲೇಬೇಕು, ಯಾರಲ್ಲಿ ದುಃಖ ಇರುತ್ತೋ ಒಂದಲ್ಲಿ ಸುಖ ಇರ್ಲೇಬೇಕು. ಈ ತರ ಅವ್ರು ಹೇಳೋದು. ಸುಖಂ ಯತ್ರ ತತ್ರ ದುಃಖ, ಯತ್ರ ದುಃಖಂ ತತ್ರ ಸುಖಂ ಅಂತ ವ್ಯಾಪ್ತಿಯನ್ನ ಹೇಳ್ತಾರೆ. ಎಲ್ಲೆಲ್ಲಿ ದುಃಖವೋ ಅಲ್ಲಲ್ಲಿ ಸುಖ, ಎಲ್ಲೆಲ್ಲಿ ಸುಖವೋ ಅಲ್ಲಲ್ಲಿ ದುಃಖ ಅಂತ ಹೇಳೋರು ಇವರು. ಈಗ ಇವ್ರ ಪ್ರಕಾರ ಗುಣ ಅಂತಂದ್ರೆ ಹಾಗಾದ್ರೆ ದುಃಖನೂ ಗುಣ ಆಯ್ತು. ವಸ್ತುತಃ ಯಾಕೆ ಗುಣ ಅಂತ ಕರೀತಾರೆ? ಅದು ಎಲ್ಲೋ ಒಂದ್ ಕಡೆ ಒಂದು ಧರ್ಮವನ್ನ ಗುಣ ಅಂತ ಕರೀತಾರೆ ಅಷ್ಟೇ. ಧರ್ಮವನ್ನ ಗುಣ ಅಂತ ಕರೆದಾಗ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲವೂ ಗುಣನೇ ಅಂತ ಅವ್ರ ಮತದಲ್ಲಿ ಇದೆ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ದುಃಖದಲ್ಲಿ ದುಃಖತ್ವ, ದುಃಖ ಒಂದು ಗುಣ, ಅದ್ರಲ್ಲಿ ಒಂದು ತ್ವ ಹಾಕ್ಬೇಕು, ದುಃಖತ್ವ ಇದೆ ಅಲ್ಲಿ. ಅದನ್ ಬಿಟ್ಟು ಮತ್ತೊಂದು ಯಾವುದೇ ಒಂದು ಧರ್ಮವನ್ನು ಒಪ್ಪಿಲ್ಲ. ಒಂದ್ ವೇಳೆ ಒಪ್ಪಿದ್ರೆ ಅಂತ ಇಟ್ಕೊಳ್ಳಿ, ಆಗ ನಹಿ ದುಃಖ ಧರ್ಮಸ್ಯ ಕಸ್ಯಚಿತ್ ವಿನಾಶಿಸಿತೋ ಮೋಕ್ಷ ಸಿದ್ಧಿ. ಅಯ್ಯೋ ಬೇಕಾದಷ್ಟು ಧರ್ಮ ಇರತ್ತೆ, ಒಂದ್ ಧರ್ಮ ಹೊತ್ಕೊಳ್ಳೆ ಮೋಕ್ಷ ಸಿಗತ್ತೆ. ಈಗ ಜೀವನಲ್ಲಿ ಅನೇಕ ಧರ್ಮಗಳಿದೆ. ಈಗ ಒಬ್ಬ ಜೀವನ್ ತಗೊಳ್ಳೋಣ, ಅದ್ರಲ್ಲಿ ಕೆಟ್ಟ ಗುಣಗಳು ಜಾಸ್ತಿ, ಒಳ್ಳೆ ಗುಣಗಳು ಜಾಸ್ತಿ. ಇದ್ ಹೇಗ್ ಸಾಧ್ಯ? ಒಂದೊಂದ್ ಜನ್ಮದಲ್ಲಿ ಒಂದೊಂದ್ ತರ ಇರ್ತಾನೆ. ಒಂದ್ ಜನ್ಮದಲ್ಲಿ ಕೆಟ್ಟವನಾಗಿರ್ತಾನೆ, ಇನ್ನೊಂದ್ ಜನ್ಮದಲ್ಲಿ ಒಳ್ಳೆಯವನಾಗಿರ್ತಾನೆ. ಸರಿ, ಅದನ್ನೇನು ಹೇಳಿಕ್ ಹೊರಟ್ರಿ. ಈಗ ಒಂದು ಜನ್ಮದಲ್ಲಿ ಅವನಿಗೆ ದುಃಖ ಹೋಯ್ತು, ಅದ ಪೂರ್ತಿ ದುಃಖ ಹೋಯ್ತು ಅಂದ್ರೆ ಏನರ್ಥ? ದುಃಖದಲ್ಲಿರುವಂತಹ ಒಂದು ಧರ್ಮ ಹೋಯ್ತು ಅಂತ ಅರ್ಥ. ಹೇಗೆ ಮನುಷ್ಯ ಹೋದ ಅಂದ್ರೆ ಮನುಷ್ಯತ್ವ ಹೋಯ್ತು ಅಂತ ಅರ್ಥನೋ, ಹಾಗೆ ದುಃಖದ ಪೂರ್ತಿ ನಾಶ ಅಂದ್ರೆ ದುಃಖದಲ್ಲಿರೋ ಏನೋ ಒಂದು ಧರ್ಮ ಹೋಯ್ತು ಅಂತ. ಸರಿ ಹೋಗ್ಲಿ, ಅದರಿಂದ ಏನಾಯ್ತು? ಏನ್ ಮೋಕ್ಷ ಆಗ್ಬಿಡ್ಬೇಕಾ? ಈಗ ಯಾವ್ದೋ ಒಂದ್ ಜನ್ಮದಲ್ಲಿ ಒಂದ್ ದೇಹ ಹೋಗುತ್ತೆ, ಆದ ಕೂಡಲೇ ಮೋಕ್ಷ ಆಗತ್ತ? ಯಾಕೆ? ದುಃಖ ಅಂದ್ರೆ ಯಾವ್ದು? ದೇಹನೇ ದುಃಖಕ್ಕೆ ಕಾರಣ, ಅದೇ ದುಃಖಮಯ. ಅದರಲ್ಲಿರೋ ಏನೋ ಒಂದ್ ಧರ್ಮ ಹೊತ್ ಕೂಡ್ಲೆ ಅದು ಮೋಕ್ಷ ಎಲ್ಲ ಆಗುತ್ತೆ. ಹಾಗಾಗಿ ಜಾತಿಯನ್ನ ಬಿಟ್ಟು ಬೇರೆ ಧರ್ಮ ಒಪ್ಲಿಕ್ ಬರಲ್ಲ. ಧರ್ಮವನ್ನು ಒಪ್ಪಿದ್ರು ಅಂತ ಧರ್ಮ ನಾಶ ಆದ್ರೂ ಮೋಕ್ಷಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಆಕ್ಷೇಪಕ್ಕೆ ಅವಕಾಶ ಇದ್ದೇ ಇದೆ ಅಂತ ಇದನ್ನ ಇಲ್ಲಿ ಹೇಳಿದ್ದಾರೆ. ಹೀಗೆ ನಹಿ ದುಃಖ ಧರ್ಮಸ್ಯ ಕಸ್ಯಚಿತ್ ವಿನಾಶ ಸಿದ್ಧೋ ಮೋಕ್ಷ ಸಿದ್ಧಿ ಇತಿ. ಇದೇ ಸಂದರ್ಭದಲ್ಲಿ ಒಂದು ಶಬ್ದ ಹಾಕ್ತಾರೆ, ಅಂಗೀಕಾರೇವಿ ಅರ್ಥಾಂತರತ ಸ್ಯಾತ್. ಅರ್ಥಾಂತರತ ಅಂತ ಒಂದು ದೋಷ ಶಾಸ್ತ್ರದಲ್ಲಿ. ಅರ್ಥಾಂತರತ ಅಂದ್ರೇನು? ನಾವು ಒಂದು ವಿಷಯವನ್ನ ಸಾಧನೆ ಮಾಡ್ಲಿಕ್ಕೆ ಒಂದು ಅನುಮಾನ ಹೇಳ್ತೀವಿ, ಆದ್ರೆ ಅದನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಏನೋ ಸಿದ್ಧ ಆಗ್ಬಿಡುತ್ತೆ. ನಾವು ಅನ್ಕೊಂಡಿದ್ ಒಂದು ಆಗಿರೋದು ಇನ್ನೊಂದು, ಆ ತರ ಆಗ್ಬಿಡುತ್ತೆ. ಕೆಲವು ಸರಿ ನಮಗೆ ವಿಷಯ ಅರ್ಥ ಆಗಿರತ್ತೆ, ನಾವ್ ಅನ್ಕೊಂಡಿರ್ತೀವಿ. ಅದ್ ವಿಷಯ ಹೇಳ್ತಾ ಹೇಳ್ತಾ ಏನಾಗ್ಬಿಡುತ್ತೆ ಅಂದ್ರೆ ಮನಸ್ಸಲ್ಲಿದ್ದದ್ ಬರೋದೇ ಇಲ್ಲ, ಇನ್ನೇನೋ ಅರ್ಥ ಆಗ್ಬಿಡುತ್ತೆ. ಈ ತರ ಆಗೋದು ಸಹಜ. ಪ್ರಕೃತ ಈ ನೈಯಾಯಿಕರು ಒಂದು ಅನುಮಾನ ಹೇಳಿದ್ರು, ಏನು? ದುಃಖ ಸಂತತಿ ಅತ್ಯಂತ ಮುಚ್ಚಿದ್ಯತೆ. ದುಃಖ ಸಂತತಿಗೆ ಅತ್ಯಂತ ನಾಶ, ಒಂದು ದಿವಸ ಸಂಪೂರ್ಣವಾಗಿ ನಾಶವನ್ನು ಹೊಂದುತ್ತೆ ಅಂತ ಹೇಳಿದ್ರು. ಇಲ್ಲಿ ಉದ್ದೇಶ ಸಿದ್ಧಿ ಏನು? ಅವನ ಉದ್ದೇಶ ಏನು? ಅನುಮಾನ ಪ್ರಯೋಗ ಮಾಡೋನ್ಗೆ ಒಂದು ಮೋಕ್ಷ ಅಂತಿದೆ. ಒಂದು ಸ್ಥಳದಲ್ಲಿ ನಿಮಗೆ ಯಾವುದೇ ದುಃಖಗಳ ಸಂಪರ್ಕನೂ ಆಗಲ್ಲ, ಅಂತ ಒಂದು ಸ್ಥಳ ಇದೆ. ಇದನ್ನ ಅವನು ಸಾಧನೆ ಮಾಡೋದು ಉದ್ದೇಶವಾಗಿ ಇಟ್ಕೊಂಡಿದ್ದಾನೆ. ಆದ್ರೆ ಉದ್ದೇಶ ಸಿದ್ಧ ಆಗ್ಬೇಕು ಅಂತಿಲ್ಲ ಪ್ರತಿ ಸಲ. ಯಾಕೆ ಅಂತಂದ್ರೆ ಇವನೇನ್ ಒಪ್ಪಿದ್ದಾನೆ? ಇಡೀ ದುಃಖಗಳು ಸಂಪೂರ್ಣವಾಗಿ ಹೋಗುತ್ತೆ ಅಂತ ಒಪ್ಪಿದ್ದಾನೆ. ಹಾಗೆ ಅವನು ಉದ್ದೇಶ. ಆದ್ರೆ ಹೇಳ್ತಾ ಹೇಳ್ತಾ ಏನಾಗೋಯ್ತು, ಆ ಎಲ್ಲ ದುಃಖಗಳಿರುವಂತ ಯಾವುದೋ ಒಂದು ಧರ್ಮ ಹೋಗುತ್ತೆ ಅಂತ ಹೇಳಿದಾಗತ್ತೆ. ಹೇಗೆ? ಮನುಷ್ಯ ಸಾಯ್ತಾನೆ, ಮನುಷ್ಯತ್ವ ಹೋಗುತ್ತೆ. ಮನುಷ್ಯತ್ವ ಹೋಗೋದನ್ನ ಮುಖ್ಯ ಅಂತ ಇಟ್ಕೊಂಡ್ಬಿಟ್ರು. ವಸ್ತುತಃ ಮನುಷ್ಯನೂ ಹೋಗ್ತಾನೆ, ಮನುಷ್ಯನೇನು ಉಳಿಯಲ್ಲ. ಮನುಷ್ಯತ್ವ ಹೋಗುತ್ತೆ, ಮನುಷ್ಯ ಇರ್ತಾನೆ ಅಂದ್ರೆ ತಪ್ಪಾಗುತ್ತೆ. ಹಾಗೆ ಬ್ರಾಹ್ಮಣತ್ವ ಹೋಯ್ತು, ಬ್ರಾಹ್ಮಣ ಮಾತ್ರ ಇದ್ದಾನೆ ಅಂದ್ರೆ ಹೇಗೆ? ಅವ್ನ ದೇಹನೇ ಕಾಣ್ತಾ ಇಲ್ವಲ್ಲ, ಮುಂದೆ ಆ ಬ್ರಾಹ್ಮಣನೂ ಇಲ್ಲ, ಬ್ರಾಹ್ಮಣ ಇಲ್ಲ ಅಂದ್ರೆ ಅವನಲ್ಲಿರೋ ಬ್ರಾಹ್ಮಣತ್ವನೂ ಇಲ್ಲ ಅಂತ ಕಾಣ್ತಾ ಇದೆ ಸ್ಪಷ್ಟ. ಆದ್ರಿಂದ ಯಾವುದೇ ಒಂದು ಧರ್ಮ ನಾಶ ಆದ ಕೂಡಲೇ ಮೋಕ್ಷ ಆಗತ್ತೆ ಅಂತಾಗ್ಲಿ, ಅಥವಾ ಯಾವುದೇ ಒಂದು ಧರ್ಮವನ್ನ ಒಪ್ಪಿದ್ರೆ ಅದು ನಾಶ ಆಗತ್ತೆ ಅಂತ ಹೇಳಿ, ಆಗ ದುಃಖನೂ ನಾಶ ಆಗ್ಬೇಕು ಅಂತನೂ ಇದೆ. ಧರ್ಮ ಹೋಗತ್ತಷ್ಟೇ. ಈಗ ದೇಹ ಇರತ್ತೆ ಅವನಿಗೆ, ಬದುಕಿದ್ದಾಗ ಒಳ್ಳೆ ಗುಣ ಆಗಾಗ ಬರುತ್ತೆ, ಕೆಟ್ಟ ಗುಣ ಬರುತ್ತೆ ಆಗಾಗ. ಒಳ್ಳೆ ಗುಣ ಓಡ್ಸ್ ಬರುತ್ತೆ, ಹಾಗಂತ ಒಳ್ಳೆ ಗುಣ ಹೋಯ್ತು, ದೇಹದ ಧರ್ಮ ಒಂದು ಹೋಯ್ತು, ಅದರಿಂದ ದೇಹನೂ ಹೋಗ್ಲಿ ಅಂದ್ರೆ ಹಾಗಾಗಿ ದೇಹ ಆಗ್ಲಿ ಅಥವಾ ನಮ್ಮ ಬುದ್ಧಿ ಆಗ್ಲಿ ಅಥವಾ ನಾವಾಗ್ಲಿ ಶಾಶ್ವತವಾಗಿ ಒಂದಿಷ್ಟು ಕಾಲ ಇರ್ತೀವಿ. ಆ ಆತ್ಮ ಅಂತೂ ಯಾವಾಗಲೂ ಶಾಶ್ವತ. ಇನ್ನು ದೇಹ ಆದ್ರೆ ಒಂದಿಷ್ಟು ಕಾಲ ಮಾತ್ರ ಇರತ್ತಷ್ಟೇ, ತಕ್ಷಣ ಹೋಗಲ್ಲ. ಅಂತ ದೇಹದ ಧರ್ಮ ಹೊತ್ಕೊಳ್ಳೆ ದೇಹನೂ ಹೋಗ್ಬೇಕು ಅಂತ ಯಾಕೆ ಹೇಳ್ತೀರಿ? ಆಗ ದೇಹ ಹೋಗ್ಬೇಕು ಅಂತ ಹೇಳ್ಬಾರ್ದು. ಇಲ್ಲಿವರೆಗೆ ಈ ನೈಯಾಯಿಕರು ಹೇಳಿದ ಈ ಅನುಮಾನದ ಪ್ರಕ್ರಿಯೆ ಏನಿತ್ತು ಅದನ್ನೆಲ್ಲ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ಯಾದುಪತ್ಯ ಟಿಪ್ಪಣಿ ವಿಚಾರ, ಅದಕ್ಕೆ ಬರೋಣ.
ಅದರಲ್ಲಿ 5ನೇ ಲೈನಿಂದ ಗಮನಿಸಿ. ಅದಕ್ಕಿಂತ ಮುಂಚೆ ಹೇಳಿದ್ದೀನಿ ಆ ಟಿಪ್ಪಣಿ ವಿಚಾರವನ್ನ. 5ನೇ ಲೈನ್ ಗಮನಿಸಿ. ಅಲ್ಲೇನ್ ಹೇಳ್ತಾರೆ, ಮಹಾಪ್ರಳಯ ಅನಂತರಂ ಪರಮಾಣುಷು ಪುನರೂಪಾದ್ಯುತ್ಪತ್ತೇ ಫಲಂ ರೂಪರಸಾದೀನಾಂ ಅನುಭವ ರೂಪೋ ಭೋಗಃ ಮೂಲಂ ಅದೃಷ್ಟಂ ಇದಂ ಉಭಯಂ ಸರ್ವಮುಕ್ತಿ ಪಕ್ಷೇ ನ ಸಂಭವತಿ ಸರ್ವಾತ್ಮನ ಧ್ವಸ್ತಾಶೇಷ ವಿಶೇಷ ಗುಣತ್ವಾದಿತ್ಯರ್ಥ. ಅಂದ್ರೆ ಈ ಬೇರೆ ಮತದಲ್ಲಿ ಏನ್ ವಿಷಯ ಹೇಳ್ತಾರೆ ಅದನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಜಾದುಪತ್ಯದಲ್ಲಿ. ಈಗ ಖಂಡ ಪ್ರಳಯ, ಮಹಾಪ್ರಳಯ ಅಂತ 2 ಪ್ರಳಯ. ಖಂಡ ಪ್ರಳಯದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ವಸ್ತುಗಳ ನಾಶ ಆಗಲ್ಲ. ಯಾವ್ದ್ಯಾವ್ದು ಈ ಭಾವವಸ್ತುಗಳು ಅದರ ನಾಶ ಆಗುತ್ತೆ. ಭಾವವಸ್ತು ಅಂದ್ರೆ ನಮಗೆ ಇದೆ ಅಂತ ತೋರುವಂತಹ ವಸ್ತು, ಇವುಗಳ ನಾಶ ಆಗತ್ತೆ. ಆದ್ರೆ ಮಹಾಪ್ರಳಯದಲ್ಲಿ ಹಾಗಲ್ಲ, ಯಾವುದು ಉಳಿಯಲ್ಲ. ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಪರಮಾಣು ತನಕ ಬಂದ್ಬಿಡುತ್ತೆ ವಸ್ತು. ಪರಮಾಣು ಮಾತ್ರ ಇರತ್ತೆ, ಅದಕ್ ನಾಶ ಇರಲ್ಲ. ಪರಮಾಣು ಅಂದ್ರೆ ತುಂಬಾ ಚಿಕ್ಕದು, ಅದು ಕಣ್ಣು ಕಾಣದೇ ಇರೋದು, ಅದು ಮಾತ್ರ ಉಳಿಯತ್ತಷ್ಟೇ. ಇಡೀ ಜಗತ್ತಿನಲ್ಲಿ ಏನೂ ಕಾಣಲ್ಲ ನಿಮ್ಗೆ, ಪರಮಾಣು ಮಾತ್ರ ಉಳ್ಕೊಳ್ಳುತ್ತೆ ಅಂತ ಇದೆ ಮತ. ಹಾಗಾದ್ರೆ ಮಹಾಪ್ರಳಯ ಆಯ್ತಲ್ಲ ಅಂದ್ರೆ ಪರಮಾಣು ಉಳ್ಕೊಂಡಿದೆ. ಈಗ ಅದಾದ್ಮೇಲೆ ಏನಾಯ್ತು, ಮಹಾಪ್ರಳಯ ಆದ್ಮೇಲೂ ಸೃಷ್ಟಿ ಇದೆಯಂತೆ ಇವ್ರ ಪ್ರಕಾರ, ನೈಯಾಯಿಕರ ಪ್ರಕಾರ. ಆ ಸೃಷ್ಟಿ ಆಗ್ಬೇಕಾದ್ರೆ ಹೇಗಾಗುತ್ತೆ, ಸೃಷ್ಟಿ ನಂತರ ಮತ್ತೆಲ್ಲ ವಸ್ತುಗಳು ಬೆಳಿಬೇಕಲ್ಲ, ಹೇಗಾಗುತ್ತೆ? ಆ ಪರಮಾಣುವಿಗೆ ಸೇರ್ಕೊಡುತ್ತೆಲ್ಲ ಒಂದೊಂದು ರೂಪ. ಒಂದು ಪರಮಾಣು ಕಪ್ಪಾಯ್ತು, ಇನ್ನೊಂದು ಪರಮಾಣು ಕೆಂಪಾಯ್ತು. ಹೀಗೆ ಆ ಪರಮಾಣುವಿನಲ್ಲೇ ಅನೇಕ ರೂಪಗಳು ಸೇರ್ಕೊಂಡು ಒಂದು ಫಲ ಅಂದ್ರೆ ವಿಶಿಷ್ಟವಾದ ಒಂದು ಫಲ ಅಂದ್ರೆ ರೂಪದರ್ಶನ. ಇನ್ನು ಭೋಗ ಅಂದ್ರೆ ರೂಪರಸಾದೀನ ಅನುಭವ ರೂಪೋ ಭೋಗ. ರೂಪರಸಾದಿಗಳ ಅನುಭವ ಅಂದ್ರೆ ಯಾವಾಗ ಪರಮಾಣುವಿನಲ್ಲಿ ರೂಪ ಹುಟ್ಟಿತು, ಅದೇ ರೀತಿ ಆ ಪರಮಾಣುವಿನಿಂದ ಮತ್ತೆ ಸೃಷ್ಟಿ ಆಯ್ತು, ಆ ವಸ್ತುಗಳನ್ನ ಜನರೆಲ್ಲ ಉಪಭೋಗಿಸ್ತಾರೆ, ಅನುಭವಿಸ್ತಾರೆ. ಇನ್ನು ಮೂಲ ಅನ್ನೋ ಶಬ್ದ ಬಂತು, ಅದಕ್ಕೆ ಅದೃಷ್ಟ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು, ಮಹಾಪ್ರಳಯ ಕಾಲದಲ್ಲಿ ಚಿಕ್ಕ ಚಿಕ್ಕ ಪರಮಾಣುಗಳಲ್ಲಿ ಹುಟ್ಟುವಂತಹ ರೂಪ ಆಗ್ಲಿ ಅಥವಾ ಅದನ್ನ ಅನುಭವಿಸೋದಾಗ್ಲಿ, ರೂಪರಸಾದಿಗಳ ಅನುಭವ ಅಂದ್ರೆ ರಸ ಇದ್ರೆ ಅದನ್ನ ಬಾಯಿ ಒಳಗಡೆ ಹಾಕೊಂಡಾಗ ರಸ ಅನುಭವ ಆಗುತ್ತೆ, ಸಿಹಿನೋ ಕಹಿನೋ ಇತ್ಯಾದಿ ರೀತಿಯಾಗಿ. ಇನ್ನು ರಸದ ಅನುಭವ ಆಯ್ತು. ರೂಪದ ಅನುಭವ ಅಂದ್ರೆ ಏನು, ಕಣ್ಣಾರೆ ನಾವು ನೋಡ್ತೀವಿ ಕಣ್ಣಿನಿಂದ, ಈ ಇದು ವಸ್ತುವಿನಲ್ಲಿ ಇಂಥ ಬಿಳಿ ಬಣ್ಣ ಇದೆ, ಇದು ಕಪ್ಪು, ಇದು ಬಿಳಿ, ಇದು ಕೆಂಪು, ಇದರ ರೀತಿ ಅನೇಕ ವರ್ಣಗಳನ್ನ ನಾವು ನೋಡ್ತೀವಿ. ಈ 2 ಸರ್ವಮುಕ್ತಿ ಪಕ್ಷೇನ ಸಂಭವತಿ, ಎಲ್ಲದಕ್ಕೂ ಮುಕ್ತಿ ಅಂತಿದ್ದಾಗ ಇದು ಯಾವುದು ಉಳ್ಕೊಳ್ಳಲ್ವಂತೆ. ಯಾಕೆ? ಎಲ್ಲದಕ್ಕೂ ಮುಕ್ತಿ ಅಂದ್ರೆ ಅರ್ಥ ಯಾವ ಒಂದು ವಸ್ತುನು ಇರಬಾರದು ಅಂತ ಅರ್ಥ. ಅದನ್ನೇ ಹೇಳ್ತಾರೆ ಕಿರಣಾವಲಿಕಾರ ಅಂದ್ರೆ ಉದಯನಾಚಾರ್ಯರ ಮತದಲ್ಲಿ ಏನಿದೆ ಆ ವಾಕ್ಯಗಳನ್ನೇ ಕೊಟ್ಟಿದ್ದಾರೆ. ನಹಿ ಸರ್ವಮುಕ್ತಿ ಪಕ್ಷೆ ಸರ್ವೋತ್ಪತ್ತಿ ಮನ್ನಿಮಿತ್ತಸ್ಯ ಅದೃಷ್ಟಸ್ಯ ಅಪಾಯಾತ್ ತದುತ್ಪತ್ತಿ ಬೀಜಮಸ್ತಿ ಅಂತ. ಅಂದ್ರೆ ಎಲ್ಲದಕ್ಕೂ ಮುಕ್ತಿ ಅಂತ ನೀವು ಹೇಳ್ತಾ ಹೋದ್ರೆ, ಈಗ ಅದೃಷ್ಟ ಪುಣ್ಯ ಪಾಪ ಇದೆ, ಇದು ಎಲ್ಲಾ ವಸ್ತುಗಳು ಹುಟ್ಲಿಕ್ಕೆ ಕಾರಣ. ಕರ್ಮ ಇಲ್ದೇನೆ ಯಾವ ವಸ್ತು ಹುಟ್ಟತ್ತೆ? ಏನೋ ಒಂದು ಪ್ರಾರಬ್ಧ ಕರ್ಮ, ಅದು ಪುಣ್ಯನೋ ಪಾಪನೋ ಇರ್ಬೇಕು. ಆ ಕರ್ಮ ಅನುಗುಣವಾಗಿ ಸಂಸಾರದಲ್ಲಿ ಪ್ರತಿಯೊಂದು ವಸ್ತುಗಳು ಬರೋದು. ನಿಮ್ಮ ಪ್ರಕಾರ ಎಲ್ಲದಕ್ಕೂ ಮುಕ್ತಿ ಅಂದ್ರೆ ಅದೃಷ್ಟ ಎಲ್ಲಿ? ಅದೃಷ್ಟಕ್ಕೂ ಮುಕ್ತಿ ಅಂತ ಹೇಳ್ಬೇಕಲ್ಲ, ಪುಣ್ಯ ಪಾಪಗಳು ಕೂಡ ಇರಲ್ಲ ಅಂತ ಹೇಳ್ಬೇಕಂದ್ರೆ ಹಾಗಲ್ಲ. ಪುಣ್ಯ ಪಾಪಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಕಾರಣ ಇಲ್ದೇನೆ ಕಾರ್ಯ ಹೇಗೆ ಹುಟ್ಟೋದು? ಪುಣ್ಯ ಪಾಪಗಳು ಇದ್ದೇ ಇರತ್ತೆ, ಅದು ಆಯಾಯ ಜೀವರ ಒಳಗಡೆ ಸೇರ್ಕೊಂಡಿರತ್ತೆ ಅಷ್ಟೇ. ನಚ ಸರ್ವಭೋಕ್ತೃಣಾಂ ಅಪವೃತ್ತೌ ತದುತ್ಪತ್ತೇ ಪ್ರಯೋಜನ ಅಸ್ತಿ. ಅಷ್ಟೇ ಅಲ್ಲ, ಎಲ್ಲಾ ಭೋಗವನ್ನ ಅನುಭವಿಸುವಂತಹ ಜನ ಒಂದ್ ವೇಳೆ ಮುಕ್ತಿಯನ್ನ ಪಡೆದ್ರು ಅಂತಂದ್ರೆ ಆಗ ತದುತ್ಪತ್ತೇ ಪ್ರಯೋಜನ ಅಸ್ತಿ, ಆಗ ಅವ್ರಿಗೆ ಈ ಎಲ್ಲ ಪದಾರ್ಥಗಳು ಸಿಕ್ಕಿದ್ಯಾಕೆ? ಉಪಯೋಗನೇ ಇಲ್ಲ. ಎಲ್ರಿಗೂ ಮುಕ್ತಿ ಆಗೋದಿದ್ರೆ ಈ ಸಂಸಾರದ ಒಂದು ಪರಿಕಲ್ಪನೆ ಯಾಕೆ? ಅದನ್ನ ಆ ರೀತಿ ಹೇಳಬಾರ್ದು. ನಹಿ ಬೀಜ ಪ್ರಯೋಜನಾಭ್ಯಾಂ ವಿನಾ ಕಸ್ಯಚಿತ್ ಉತ್ಪತ್ತಿರಸ್ತಿ. ಒಂದು ವಸ್ತು ಜಗತ್ನಲ್ಲಿ ಇರ್ಬೇಕು ಅಂದ್ರೆ ಅದಕ್ ಕಾರಣ ಬೇಕು, ಒಂದ್ ಪ್ರಯೋಜನ ಬೇಕು. ಈಗ ನೀವ್ ಏನೇ ಒಂದ್ ಕೆಲಸ ಮಾಡ್ತೀರಿ ಅಂತ ಆದ್ರೆ ಅದಕ್ಕೊಂದು ಕಾರಣ ಬೇಕು, ಒಂದ್ ಪ್ರಯೋಜನ ಇರ್ಬೇಕು. ಕಾರಣದಿಂದ ಏನೋ ಒಂದು ಕಾರಣ ಇತ್ತು ಮನಸ್ಸಿನಲ್ಲಿ, ಅಥವಾ ಯಾರೋ ಒಬ್ರು ಪ್ರಚೋದನೆ ಮಾಡಿದ್ರು ಓದ್ತಾ ಇದೀವಿ, ಸರಿ ಇದು ಓದೋದ್ರಿಂದ ಏನಾದ್ರು ಪ್ರಯೋಜನ ಉಂಟಾ? ಹೌದು ಇದೆ. ಹಾಗಾದ್ರೆ ಪ್ರಯೋಜನ ಮತ್ತೆ ಪ್ರೇರಕ ಕಾರಣ 2 ವಸ್ತು ಇರ್ಲೇಬೇಕು. ನಹಿ ಬೀಜ ಅಂದ್ರೆ ಕಾರಣವಾಗ್ಲಿ ಪ್ರಯೋಜನವಾಗ್ಲಿ ಇಲ್ಲದೇನೆ ಯಾವ ವಸ್ತುನು ಕೂಡ ಜಗತ್ನಲ್ಲಿ ಹುಟ್ಟಲ್ಲ. ಆ ವಸ್ತು ಹುಟ್ಟಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಮತ್ತೆ ಏನೋ ಒಂದು ಪ್ರಯೋಜನ ಮುಂದಿರತ್ತೆ ಜಗತ್ತಲ್ಲಿ. ಅದು ಕೆಟ್ಟದ್ದೋ ಒಳ್ಳೇದು ಅದು ಬೇರೆ ವಿಷಯ, ಅಂತೂ ಇರತ್ತೆ ಪ್ರಯೋಜನ. ಹೀಗೆ ಈ ದುಃಖ ವಿವರಣೆಯನ್ನು ಮಾಡ್ತಾ, ಈ ದುಃಖಕ್ಕೂ ಕೂಡ ಈ ಕಾರಣಗಳೇನೇನಿದೆ, ಅದರ ಫಲ ಏನು,
ದುಃಖಕ್ಕೆ ಕಾರಣ ಅಂದ್ರೆ ಏನು? ಕೆಟ್ಟ ವಸ್ತುಗಳ ದರ್ಶನ, ಅದು ದುಃಖಕ್ಕೆ ಕಾರಣ. ಹಾಗೆ ಈ ಕೆಟ್ಟ ವಸ್ತುಗಳ ದರ್ಶನ ಅಂದ್ರೆ ನಮಗೆ ವಸ್ತು ಏನೋ ಚೆನ್ನಾಗಿತ್ತು, ಆದ್ರೆ ಅದು ಕೆಟ್ಟದಾಯ್ತು, ಒಳ್ಳೆಯವರು ಕೆಟ್ಟದಾಯ್ತು, ಅದು ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಆದ್ರೆ ನಮಗೆ ದುಃಖ ಆಯ್ತು. ದುಃಖಕ್ಕೆ ಕಾರಣ ಒಂದಿರ್ಬೇಕು, ಮತ್ತೆ ಅದನ್ನ ಏನ್ ಪ್ರಯೋಜನ ಸಿಗತ್ತೆ? ಸಂತೋಷ ಸಿಗತ್ತೆ ಕೆಲವರಿಗೆ. ಒಬ್ಬರ ದುಃಖ ಪಡ್ತಾ ಇದೆ, ಇನ್ನೊಬ್ರಿಗೆ ಸಂತೋಷ. ಕೆಲವರಿಗೆ ದುಃಖ ಪಟ್ಟ ಇನ್ನೂ ಜಾಸ್ತಿ ದುಃಖ ಆಗತ್ತೆ, ಅಂಥವ್ರು ಇರ್ತಾರೆ. ಅಂತೂ ಯಾವುದೇ ಒಂದು ವಸ್ತು ಹುಟ್ಟಬೇಕಾಗ್ಲಿ ಜಗತ್ತಿನಲ್ಲಿ ಅದಕ್ಕೆ ಬೀಜ ಮತ್ತೊಂದು ಪ್ರಯೋಜನ ಎರಡು ಇರ್ಲೇಬೇಕು ಅಂತ ಇದ್ರ ಬಗ್ಗೆ ಇಷ್ಟು ವಿವರಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಒಂದು ಪರಿಷ್ಕಾರ ಅಂತ ಮಾಡ್ತಾರೆ. ಪರಿಷ್ಕಾರ ಅಂತಂದ್ರೆ ಶಾಸ್ತ್ರಗಳಲ್ಲಿ ಬರುವಂತಹ ಪರಿಷ್ಕಾರ. ಸಾಮಾನ್ಯವಾಗಿ ಈ ಪರಿಷ್ಕಾರಗಳ ಅರ್ಥವನ್ನು ಮಾಡ್ಕೊಳ್ಳೋದೇ ಕಷ್ಟ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನ್ಯಾಯಶಾಸ್ತ್ರದ ಪರಿಚಯ ಇರಬೇಕು ಅಂತ. ಆದ್ರೆ ಅದರ ಸರಳತೆ ಎಷ್ಟಿದೆ, ಏನ್ ಹೇಳಿಕ್ ಹೊರಟಿದ್ದಾರೆ ಅನ್ನೋದನ್ನ ಆರಾಮಾಗಿ ತಿಳ್ಕೊಳ್ಬಹುದು. ಹಾಗಾಗಿ ಆ ಪರಿಷ್ಕಾರಗಳೇನ್ ಮುಂದೆ ಬರುತ್ತೆ, ಇವ್ರೇನ್ ಬರ್ತಿದ್ದಾರೆ, ಅದ್ರ ಅರ್ಥ ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಂಗ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.